ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಫ್ರೆಶಸ್ ಟೀಚ್ ಕ್ರಾಫ್ಟ್ ಯೂಟ್ಯೂಬ್ ಚಾನಲ್. ನಾನಿಲ್ಲಿ ಇವತ್ತು ಉಷಾ ಜೆನೆಮೋ 550 ಈ ಕಂಪ್ಯೂಟರ್ ಮಷಿನ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು, ಅಂದರೆ ನಾನು ಯಾವ ರೀತಿ ಯೂಸ್ ಮಾಡ್ತೀವಿ ಅದು ನನಗೆ ಎಷ್ಟು ಮಾಹಿತಿ ಗೊತ್ತಿದೆ ಅಷ್ಟು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಇಲ್ಲಿ ಬಂದುಬಿಟ್ಟು ಮಷಿನ್ ಸ್ಟಾರ್ಟಿಂಗಲ್ಲಿ ನಾವು ಸ್ವಿಚ್ ಏನು ಹಾಕ್ತೀವಲ್ಲ, ಆಗ ಇಲ್ಲಿ ನೋಡಬಹುದು ನೀವು, ಇಲ್ಲಿ ಸೈಡ್ಗೆ ಒಂದು ಬ್ಲ್ಯಾಕ್ ಕಲರ್ ಬಟನ್ ಕೊಟ್ಟಿದ್ದಾರಲ್ಲ, ಇದನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಕೊಂಡಾಗ ಈ ರೀತಿಯಾಗಿ ನಮಗೆ ಲೈಟ್ ಆನ್ ಆಗುತ್ತೆ. ನೋಡ್ಬೋದು, ಈ ರೀತಿಯಾಗಿ ಲೈಟ್ ಆನ್ ಆಗುತ್ತೆ. ಈ ರೀತಿ ಲೈಟ್ ಆನ್ ಆದಾಗ ನಾವು ಇದು ಸ್ಕ್ರೀನ್ ಹತ್ರ ಹೋದರೆ ನಮಗೆ ಇಲ್ಲಿ ಸ್ಕ್ರೀನ್ ಓಪನಿಂಗ್ ಬಂದುಬಿಟ್ಟು ಈ ರೀತಿಯಾಗಿ ಕಾಣುತ್ತೆ. ನಾವೇನಾದರೂ ಬ್ಲೌಸ್ನ ಸ್ಟಿಚ್ಗೆ ಹಾಕಿ ಅರ್ಧನೇ ಏನಾದರೂ ಬಿಟ್ಟು ಹೋಗಿದರೆ ಆಗ ಅದು ಎಷ್ಟಾಗಿದೆ ಅದನ್ನು ತೋರಿಸೋಕ್ಕೆ ನೋಟಿಫಿಕೇಷನ್ ಬಂದಿರುತ್ತೆ. ಅಥವಾ ನಾವು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಫಸ್ಟ್ ಬಂದುಬಿಟ್ಟು ಈ ರೀತಿಯಾಗಿ ನಮಗೆ ಸ್ಕ್ರೀನು ಇದು ಓಪನ್ ಆಗುತ್ತೆ. ಇದು ನೋಡ್ಬೋದು, ಈ ರೀತಿಯಾಗಿ ಸ್ಕ್ರೀನ್ ಓಪನ್ ಆಗಿರುತ್ತೆ. ಇದು ಫಸ್ಟ್ ಬಂದುಬಿಟ್ಟು ಫ್ಲವರ್ ಮಾರ್ಕ್ ಏನಿದೆಯಲ್ಲ, ಇದನ್ನು ಈ ರೀತಿ ಟ್ಯಾಪ್ ಮಾಡಿದಾಗ ನಮಗಿಲ್ಲಿ ಇದರೊಳಗೆ ಮಷಿನ್ನಲ್ಲಿ ಇರುವಂಥ ಡಿಸೈನ್ಸ್ಗಳು ಬರುತ್ತೆ. ನೋಡ್ಬೋದು, ಈ ಬೇಬಿ ಬಟರ್ಫ್ಲೈ, ಫ್ಲವರ್ಸು ಈ ರೀತಿಯಾಗಿ ಬಂದಿರುತ್ತೆ. ನೋಡ್ಬೋದು, ಈ ರೀತಿಯಾಗಿ ನಾವೇನಾದರೂ ಈ ಬುಟಾಸ್ಗಳನ್ನ ಟಿ ಶರ್ಟ್ ಮೇಲೆ, ಚಿಕ್ಕ ಮಕ್ಕಳ ಫ್ರಾಕ್ ಮೇಲೆ ಏನಾದರೂ ಹಾಕೋದಿದ್ರೆ ಈ ರೀತಿಯಾದಂಥ ಬುಟಾಸ್ಗಳು ಯೂಸ್ ಆಗುತ್ತೆ. ಆಮೇಲೆ ಸೆಕೆಂಡ್ ಒಂದು ಬಂದುಬಿಟ್ಟು ABC ಇದೆಯಲ್ಲ, ABC ಇದರ ಮೇಲೆ ನಾವು ಈ ರೀತಿ ಟ್ಯಾಪ್ ಮಾಡಿದಾಗ, ಇದು ನೋಡಿ, ಈ ರೀತಿ ಟ್ಯಾಪ್ ಮಾಡಿದಾಗ ನಾವೇನಾದರೂ ನೇಮ್ನ ಟೈಪ್ ಮಾಡ್ತಾಯಿದ್ರೆ ನೋಡ್ಬೋದು ನೀವೇನಾದರೂ ನೇಮ್ಸ್ನ ಟಿ ಶರ್ಟ್ ಮೇಲೆ, ಶರ್ಟ್ ಮೇಲೆ, ಯಾವುದೋ ಬಟ್ಟೆ ಮೇಲೆ, ಕ್ಲಾತ್ ಮೇಲೆ ನೀವೇನಾದರೂ ನೇಮ್ನ ಸ್ಟಿಚ್ ಮಾಡೋದಿದ್ರೆ ಈ ರೀತಿಯಾಗಿ ಇದು ಓಪನ್ ಆಗೋದೆ. ನಾವಿಲ್ಲಿ ಬೇಕಾದರೆ ನೇಮ್ನ ನಾವು ಸ್ಟಿಚ್ ಮಾಡ್ಕೋಬಹುದು. ಆಮೇಲೆ ಇದು ಬಂದುಬಿಟ್ಟು ಕರ್ಷು, ಇದು ಬಂದುಬಿಟ್ಟು ನಮಗೆ ಯಾವ ಕರ್ಷುವಲ್ಲಿ ಬೇಕೋ ಅದು ಯೂಸ್ ಆಗುತ್ತೆ. ಆಮೇಲೆ ಇದು ಬಂದುಬಿಟ್ಟು ಸ್ಮಾಲ್ ಲೆಟ್ರು, ಬಿಗ್ ಲೆಟ್ರು ಈ ರೀತಿಯಾಗಿ ಯೂಸ್ ಆಗುತ್ತೆ. ಆಮೇಲೆ ಥರ್ಡ್ ಒನ್ ಅಂದರೆ ಆಮೇಲೆ ಅದಾದ ತಕ್ಷಣ ಇದು ಬಂದುಬಿಟ್ಟು ನಮಗೆ ಇಂಪಾರ್ಟೆಂಟು, ಇದನ್ನು ನೀವು ನೀಟಾಗಿ ನೋಡ್ಕೊಳ್ಳಿ. ಇದು ಬಂದುಬಿಟ್ಟು ಫ್ರೇಮ್. ಇದು ಫ್ರೇಮ್ ಈ ರೀತಿಯಾಗಿ ಆ ಬಟನ್ನ ಓಪನ್ ಮಾಡಿಕೊಂಡಾಗ ನಮಗೆ ಈ ರೀತಿಯಾಗಿ ಫ್ರೇಮು ಓಪನ್ ಆಗುತ್ತೆ. ನಾವಿಲ್ಲಿ ಫಸ್ಟ್ ಬಂದುಬಿಟ್ಟು ಇದೇನು ಕಾಣುತ್ತಲ್ಲ, ಇದಕ್ಕೆ ಕ್ಲಿಕ್ ಮಾಡಿಕೊಂಡಾಗ ನಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ನಾವಿಲ್ಲಿ ಮೊಬೈಲ್ನ ಯೂಸ್ ಮಾಡ್ತೀವಲ್ಲ ಆ ರೀತಿ ಸ್ಕ್ರೀನ್ನ ಯೂಸ್ ಮಾಡೋ ಹಾಗಿಲ್ಲ. ಇಲ್ಲಿ ಕೆಳಗೆ ಇಲ್ಲಿ ಕಾಣ್ತಾ ಇದೆ ನಿಮಗೆ ಈ ಗುರ್ತು ಮೇಲೆ ಈ ರೀತಿ ಪ್ರೆಸ್ ಮಾಡಿದಾಗ ನಮಗೆ ಆಟೋಮೆಟಿಕ್ ಪೇಜಸ್ಗಳು ಓಪನ್ ಆಗುತ್ತೆ. ನನಗಿಲ್ಲಿ 3 ಪೇಜಸ್ಗಳು, ಫ್ರೇಮ್ನ 3 ಪೇಜಸ್ಗಳು ಕಾಣುತ್ತೆ. ನಾವೇನಾದರೂ ಬ್ಲೌಸ್ನ ಸ್ಟಿಚ್ ಮಾಡೋರಾಗಿದ್ದರೆ ಇಲ್ಲಿ ಸೆಕೆಂಡ್ ಪೇಜಲ್ಲಿ ಫಸ್ಟ್ ಒನ್ ಇಲ್ಲಿ ಕಾಣ್ತಾ ಇದೆಯಲ್ಲ, 7.9 × 14.2 ಇಂಚಸ್ ಅಂತ ಏನು ಫ್ರೇಮ್ ಕಾಣ್ತಾ ಇದೆಯಲ್ಲ, ಈ ಫ್ರೇಮ್ ಮೇಲೆ ನಂಬರ್ ಮೇಲೆ ಇಲ್ಲಿ ಒತ್ತಗಬಾರ್ದು. ಇಲ್ಲೇನಿದೆಯಲ್ಲ, ಇಲ್ಲಿ ಪ್ರೆಸ್ ಮಾಡಿದರೆ ಇದು ನಮಗೆ ಫ್ರೇಮು ಓಪನ್ ಆಗುತ್ತೆ. ಆಮೇಲೆ ಈ ಫ್ರೇಮ್ ಓಪನ್ ಆದಾಗ ನಾವಿಲ್ಲಿ ಸೆಕೆಂಡ್ ಒನ್ ಬಂದುಬಿಟ್ಟು ಇಲ್ಲಿ ಫೋಲ್ಡರ್ ಏನು ಕಾಣ್ತಾ ಇದೆಯಲ್ಲ, ಇದು ಫೋಲ್ಡರ್. ಸೆಕೆಂಡ್ ಇದು ಹೋಮ್ ಪೇಜು, ಇದು ಫೋಲ್ಡರು. ಈ ಫೋಲ್ಡರ್ನ ಕ್ಲಿಕ್ ಮಾಡಿಕೊಂಡಾಗ ನಮಗಿಲ್ಲಿ ಕೆಲವೊಂದಿಷ್ಟು ಆಪ್ಷನ್ಗಳನ್ನ ತೋರಿಸುತ್ತೆ. ಇದನ್ನು ನೀಟಾಗಿ ನೋಡ್ಕೊಳ್ಳಿ. ಇದು ಬಂದುಬಿಟ್ಟು ಈ ಮಷಿನ್ ಇರುತ್ತಲ್ಲ, ಈ ಮಷಿನ್ ಚಿತ್ರ. ಈ ಮಷಿನ್ ಚಿತ್ರದಲ್ಲಿ ನೀವೇನಾದರೂ ಬ್ಲೌಸ್ನ ಈ ರೀತಿಯಾಗಿ ಹಾಕಿಟ್ಟಿದ್ರೆ ಇದು ಬಂದುಬಿಟ್ಟು ಯೂಸ್ ಆಗುತ್ತೆ. ನಾನಿಲ್ಲಿ ಡೆಮೋ ತೋರ್ಸೋಕೆ ಬಂದಾಗ ಅವರು ಇದಕ್ಕೆ ಇಷ್ಟ ಡಿಸೈನ್ಸ್ನ ಹಾಕಿದ್ರು, ಅದೊಂದೇ ಇದೆ. ಆಮೇಲೆ ನಮಗೆ ಬೇಕಾದರೆ ಈ ಮೆಮೊರಿ ಕಾಣಿಸ್ತಾ ಇದೆಯಲ್ಲ, ಈ ಮೆಮೊರಿ ಇದನ್ನು ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯಾಗಿ ಇಂಟರ್ಪೇಜಸ್ ತೋರಿಸುತ್ತೆ. ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಮಗೆ ಏನೂ ತೋರಿಸ್ಲಿಲ್ಲ, ಆಗ ಈ ಗುರುತೇನು ಕಾಣ್ತಾ ಇದೆಯಲ್ಲ, ಇದನ್ನು 2 ಸಲ ಟ್ಯಾಪ್ ಮಾಡಿಕೊಂಡಾಗ ನಮಗೆ ಈ ರೀತಿಯಾಗಿ ಪೇಜ್ ಇಲ್ಲಿ ಕಾಣುತ್ತೆ, ನೋಡ್ಬೋದು. ಆಮೇಲೆ ನನಗಿಲ್ಲಿ 53 ಪೇಜ್ಗಳು ಕಾಣ್ತಾ ಇವೆ, ನೋಡ್ಬೋದು. ಈ ರೀತಿಯಾಗಿ ಇಲ್ಲಿ ಪ್ರೆಸ್ ಮಾಡಿದಾಗ ನಮಗೆ ನೀಟಾಗಿ ಗೊತ್ತಾಗುತ್ತೆ. ನಾನಿಲ್ಲಿ ಎಕ್ಸಾಂಪಲ್ ಒಂದು ತಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಮಗೆ ಇದು ಬೇಡಪ್ಪ, ಈ ರೀತಿಯಾಗಿ ರಾಂಗ್, ಈ ಡಿಸೈನ್ ಬೇಡ ಅಂದರೆ ಈ ರೀತಿ ರಾಂಗ್ ಹಾಕ್ಕೋಬಹುದು. ಮತ್ತು ಫೋಲ್ಡರ್ಗೆ ಹೋಗಿ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡಾಗ ನಮಗೆ ಇಲ್ಲಿ ಫಸ್ಟ್ ಒನ್ ನಾನು ತೊಗೊಳ್ತಾ ಇದ್ದೀನಿ. ಎಕ್ಸಾಂಪಲ್ ಈ ಫಸ್ಟ್ ಒನ್ ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ.
ಈಗ ಇದನ್ನು ಹೊತ್ಕೊಂಡಾಗ ನಮಗೆ ಇಲ್ಲಿ ಇರುವಂಥ ಡಿಸೈನ್ಗಳು ಬರುತ್ತೆ. ನಮಗಿಲ್ಲಿ 3 ಪೇಜ್ ಕಾಣ್ತಾ ಇದೆ ನಿಮಗೆ. ಇಲ್ಲಿ 3 ಪೇಜಸ್ ಇದೆ ನೋಡ್ಬೋದು ನೀವು. ಈ ರೀತಿಯಾಗಿ ಇದು ಬಂದ್ಬಿಟ್ಟು ಫ್ರಂಟು, ಬ್ಯಾಕ್, ಇವೆರಡು ಬ್ಯಾಕು, ಇದು ಲೆಫ್ಟು, ಇದು ರೈಟು. ಇದು ಸ್ಲೀವ್ಸು. ಇದು ಬೇಕಾದ್ರೆ ನಾವು ಸ್ಲೀವ್ಸ್ಗೆ ಈ ರೀತಿ ಬುಟ್ಟ ಹಾಕ್ಬೋದು. ಇದು ಬಂದ್ಬಿಟ್ಟು ಸ್ಲೀವ್ಸ್ ಈ ರೀತಿ ಒಳಗೆಲ್ಲ ಬರುತ್ತಲ್ಲ, ಈ ರೀತಿ ಬುಟ್ಟಗಳನ್ನ ನೀವು ಹಾಕ್ಬೋದು. ನಾನಿಲ್ಲಿ ಎಕ್ಸಾಂಪಲ್ ಫಸ್ಟ್ ಬಂದ್ಬಿಟ್ಟು ನಾವು ಯಾವುದೇ ಒಂದು ಬ್ಲೌಸ್ ಮೇಲೆ ಸ್ಟಿಚ್ ಮಾಡ್ತಾ ಇದ್ದೀವಿ ಅಂದರೆ ಫಸ್ಟ್ ಬಂದ್ಬಿಟ್ಟು ನಾವು ಲೆಫ್ಟ್ನ ತೊಗೋಬೇಕು, ಬ್ಯಾಕ್ ಲೆಫ್ಟ್ನ ತೊಗೋಬೇಕು. ನಾನಿಲ್ಲಿ ಬ್ಯಾಕ್ ಲೆಫ್ಟ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಅದನ್ನು ನೀವು ಫ್ರೇಮ್ನಿಗೆ ಅಡ್ಜಸ್ಟ್ ಮಾಡ್ಕೋಬೇಕು. ನಿಮಗೆ ಯಾವ ರೀತಿ ಬೇಕು ಫ್ರೇಮ್ಗೆ ಆ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ಇಲ್ಲಿ ಇಂಪಾರ್ಟೆಂಟು ನೀವು ನೋಡ್ಕೊಳ್ಳಿ. ಈಗ ಈ ಫ್ರೇಮ್ನ ಟಚ್ ಮಾಡೋ ಹಾಗಿಲ್ಲ. ಇದು ನಮಗೆ ಫ್ರೇಮ್ ಇದೇನು ಪಕ್ಕದಲ್ಲಿ ಇದೇನು ಕಾಣುತ್ತಲ್ಲ, ಇದು ನಮಗೆ ಈ ರೀತಿಯಾಗಿ ಡಬಲ್ ಆಯಿತಾ, ಈ ರೀತಿಯಾಗಿ ಡಬಲ್ ತ್ರಿಬಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನಮಗೆ ಏನಾದರೂ ಬೇಕಾದರೆ, ಬೇಡಪ್ಪ ಅಂದರೆ ಇದು ಅದರ ಪಕ್ಕದಲ್ಲಿ ಕಾಣುತ್ತಲ್ಲ ಡಿಲೀಟ್ ಒತ್ಕೋಬೇಕು. ಆಮೇಲೆ ಇದೇನಿದೆ ಇದು ಇಂಪಾರ್ಟೆಂಟು. ನೀವು ಯಾವುದೇ ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇದ್ದೀನಿ ಅಂದರೆ ಇದು ಒಂದು ಇಂಪಾರ್ಟೆಂಟು. ಇದನ್ನು ಕ್ಲಿಕ್ ಮಾಡಿ ನಮಗಿಲ್ಲಿ ಲೆಂತ್ ಬಂದುಬಿಟ್ಟು ನಮಗೇನಾದರೂ ಬ್ಲೌಸ್ನ ಹಿಂದಿನ ಕೊರಳು ಏನಾದರೂ ಲೆಂತ್ ಕಡಿಮೆ ಇದ್ದರೆ ಇಲ್ಲಿ ಮೈನಸ್ ಮಾಡ್ಕೋಬೇಕು. ಆಗ ಆಟೋಮೆಟಿಕ್ಕಾಗಿ ಅದು ಚಿಕ್ಕದಾಗ್ತಾ ಬರುತ್ತೆ. ಇಲ್ಲ ನಮಗೆ ದೊಡ್ಡದಿದೆ, ಇದು ನಮ್ಮ ಫ್ರೇಮ್ಗೆ ಅಡ್ಜಸ್ಟ್ ಆಗ್ತಾಯಿಲ್ಲ, ಕೊರಳಿಗೆ ಅಡ್ಜಸ್ಟ್ ಆಗ್ತಾಯಿಲ್ಲ ಅಂದರೆ ಪ್ಲಸ್ ಮಾರ್ಕ್ ಏನಿದೆ ಇದು 20 ಪಾಯಿಂಟ್ ಹೆಚ್ಚಾಗ್ತಾ ಇರುತ್ತೆ. ಆಯಿತಾ, ಈ ರೀತಿ ಓಕೆ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಬಂದಾಗ ಇಲ್ಲಿ ನೋಡಿ ಈ ಮಾರ್ಕ್ ಇದೆಯಲ್ಲ, ಈ ಮಾರ್ಕು ಸೈಡು, ಇದನ್ನು ಪ್ರೆಸ್ ಮಾಡಿದಾಗ ನಮಗೆ ಈ ಎಂಟರ್ಪ್ರೈಸಸ್ ಬರುತ್ತೆ. ಇದು ಬಂದುಬಿಟ್ಟು ಫಸ್ಟ್ ಇದೇನು ರೌಂಡ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿದಾಗ ನಮಗಿಲ್ಲಿ 0% ಇದು ಕೂಡ ಇಂಪಾರ್ಟೆಂಟೇ ನಮಗೆ. ಇದು ಬಂದುಬಿಟ್ಟು ಲೆಫ್ಟ್ ರೈಟ್ ಅಂತ ಇದ್ದಾಗ ನಾವೇನಾದರೂ ಈ ನೆಕ್ನ ಈ ಕಡೆ ಏನಾದರೂ ಡೌನ್ ಮಾಡೋರಿದ್ದರೆ ಈ ಮಾರ್ಕ್ನ ಈ ರೀತಿಯಾಗಿ ಪ್ರೆಸ್ ಮಾಡಿದಾಗ ಅದು ಎಷ್ಟು ಬೇಕೋ ಅಷ್ಟು ಅದು ನಮ್ಮ ಕೊರಳು ಏನಿರುತ್ತೆ ಬ್ಲೌಸ್ನ ಅಗಲ, ಅದಕ್ಕೆ ಇದು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಇದು ಹೆಲ್ಪ್ ಆಗುತ್ತೆ. ಇದು ಬಂದುಬಿಟ್ಟು 45 ಇದೆ ಅಲ್ಲ, 45 ಡಿಗ್ರಿ ಒಳಗೆ ಅದು ಈ ರೀತಿಯಾಗಿ ರೊಟೇಟ್ ಆಗ್ತಾ ಇರುತ್ತೆ. ಅದು ಆಯಿತು. ಆಮೇಲೆ ಇದು ಬಂದುಬಿಟ್ಟು ಈ ರೀತಿಯಾಗಿ ರೊಟೇಟ್ ಕೆಳಗೆ ಮೇಲೆ ಈ ರೀತಿಯಾಗಿ ನೀವೇನಾದರೂ ಫ್ರೇಮು ಉಲ್ಟಾ ಅಥವಾ ಬ್ಲೌಸ್ ಪೀಸ್ನ ಉಲ್ಟಾ ಏನಾದರೂ ಜೋಡಿಸಿದರೆ ಆಗ ಇದು ಯೂಸ್ ಆಗುತ್ತೆ ನಮಗೆ. ಆಮೇಲೆ ಇದು ಬಂದುಬಿಟ್ಟು ನಾವೀಗ ಸೈಡ್ ರೈಟ್ ಮಾಡಿಕೊಂಡ್ರೆ ಇದನ್ನ ಒತ್ತಿದ್ರೆ ಅದರ ಲೆಫ್ಟ್ಗೆ ಅದೇ ಪ್ರಿಂಟು ಲೆಫ್ಟ್ ಬರುತ್ತೆ. ಇದು ಬಂದುಬಿಟ್ಟು ರೈಟ್ ಬರುತ್ತೆ, ಇದು ಬಂದುಬಿಟ್ಟು ಲೆಫ್ಟ್ ಬರುತ್ತೆ. ಇದು ಇದಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಇದು ಬಂದುಬಿಟ್ಟು ಅಷ್ಟೊಂದಿರಲ್ಲ, ಇದು ಕಲರ್ಸ್ ಇರುತ್ತೆ, ಕಲರ್ಸ್ನ ಹಾಕಬೇಕು ಮ್ಯಾಚ್. ನಾವೇನಾದರೂ ಬೇರೆ ಬೇರೆ ಕಲರ್ನ ಈ ರೀತಿ ಚೂಸ್ ಮಾಡೋರಿದ್ದರೆ ಈ ರೀತಿಯಾಗಿ ಸೆಕೆಂಡ್ ಕಲರ್ ನಾವು ಚೇಂಜ್ ಮಾಡೋರಿದ್ದರೆ ಥರ್ಡ್ ಕಲರಿಗೆ ಹೋಗಿ ಇದನ್ನು ಚೇಂಜ್ ಮಾಡೋರಿದ್ದರೆ, ಫೋರ್ತಕ್ಕೆ ಹೋಗಿ ಈ ಕಲರ್ನ ಚೇಂಜ್ ಮಾಡೋರಿದ್ದರೆ, ಈ ಫಿಫ್ತ್ಗೆ ಹೋಗಿ ಈ ಕಲರ್ನ ಚೇಂಜ್ ಮಾಡೋರಿದ್ದರೆ ಈ ರೀತಿ ಮಾಡಿ ಓಕೆ ಕೊಟ್ಟರೆ ಅದು ಯಾವ ಕಲರ್ ಆಗುತ್ತೆ ಅಂತ ಈ ರೀತಿಯಾಗಿ ತೋರಿಸುತ್ತೆ. ಈ ರೀತಿಯಾಗಿ ತೋರಿಸುತ್ತೆ. ಆಯಿತಾ, ಆಮೇಲೆ ಓಕೆ ಕೊಟ್ಟರೆ ಆಯಿತು. ಇದು ರೆಡಿ ಆಗುತ್ತೆ. ಈ ರೀತಿ ಮಷೀನು ವರ್ಕ್ ಮಾಡೋದಕ್ಕೆ ಈ ರೀತಿಯಾಗಿ ರೆಡಿ ಆಗುತ್ತೆ. ಈ ರೀತಿ ಓಕೆ ಕೊಟ್ಟರೆ ಇಲ್ಲಿ ಸ್ಟಾರ್ಟ್ ಬಟನ್ ಇದೆ, ಇದು ಸ್ಟಾರ್ಟ್ ಬಟನ್ ಓಕೆ ಮಾಡಿದ್ರೆ ಅದು ಸ್ಟಿಚ್ ಹಾಕೋದಕ್ಕೆ ರೆಡಿ ಆಗುತ್ತೆ. ಇಲ್ಲಿ ನೋಡ್ಬೋದು, ಇದು ನೀವು ಸ್ಟಿಚಸ್ ಎಷ್ಟು ಸ್ಟಿಚ್ ಹಾಕುತ್ತೆ. ಈ ಒಂದು ಡಿಸೈನ್ಗೆ ಇದು 23,668 ಸ್ಟಿಚಸ್ನ ಹಾಕುತ್ತೆ. ಇಲ್ಲಿ ಮೇನ್ ನೀವು ನೆನ್ಪಿಟ್ಕೋಬೇಕು ಏನಪ್ಪ ಅಂದರೆ ಇಲ್ಲಿ ನೋಡಿ, ಇದೇನು ಹ್ಯಾಶು ಇದೇನು ಇಲ್ಲಿ ಮೂಲೆಯಲ್ಲಿ ಕಾಣ್ತಾ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೇನಾದರೂ ಮಿಷನ್ ಮಧ್ಯದಲ್ಲಿ ದಾರ ಕಟ್ಟಾಗಿ ಅಥವಾ ಈ ರೀತಿ ಏನಾದರೂ ಆಗಿ ಮಷಿನ್ ಏನಾದರೂ ಬಂದುಬಿದ್ರೆ ನೀವಿಲ್ಲಿ ನೋಡ್ಕೊಳ್ತೀರ. ಇಲ್ಲಿ 0 ಏನು ಕಾಣ್ತಾ ಇದೆ, ಇಲ್ಲಿ ಸ್ಟಿಚಸ್ ಎಷ್ಟಾಗಿದೆ ಅಂತ ತೋರಿಸ್ತಿರುತ್ತೆ. ಅದನ್ನು ನೀವು ಒಂದು ಬುಕ್ನಲ್ಲಿ ನೋಟ್ ಮಾಡಿಟ್ಕೊಂಡು ನೀವು ಮಷಿನ್ನ ಈಗ ಬಂದ್ ಮಾಡಿ ಆಫ್ ಮಾಡಿ ನೀವೇನಾದರೂ ಹೋಗ್ತೀರಾ ಅಂದರೆ ಮತ್ತೆ ಬಂದು ಆನ್ ಮಾಡ್ಕೊಂಡಾಗ ಅದು ಏನಾದರೂ ಸೆಟ್ಟಿಂಗ್ ಏನಾದರೂ ತಪ್ಪಿದರೆ ನೀವು ಇದೇ ಡಿಸೈನ್ನ ಆನ್ ಮಾಡಿಕೊಂಡು ನೀವೇನಾದರೂ ನೋಟ್ ಮಾಡಿ ಇಟ್ಕೊಂಡಿದ್ರೆ ಆ ಸ್ಟಿಚಸ್ನ ಇದನ್ನು ಒತ್ತಕ್ಕೆ
ಇಲ್ಲಿ ಎಷ್ಟು ಸ್ಟಿಚಸ್ ಆಗಿದೆ ಅಂತ ಈ ರೀತಿ ಹಾಕ್ಕೊಂಡಾಗ ಓಕೆ ಕೊಟ್ಟಾಗ ನಮಗೆ ನೋಡ್ಬೋದು ಆ ಪೊಸಿಷನ್ಗೆ ಅದು ಹೋಗಿ ಇಲ್ಲಿ ಪ್ಲಸ್ ಮಾರ್ಕ್ ಕಾಣಿಸ್ತಾ ಇದೆ ನಿಮಗೆ, ಅದು ಆ ಪೊಸಿಷನ್ಗೆ ಹೋಗಿ ನಿಂತ್ಕೊಳ್ಳುತ್ತೆ. ಆಗ ನಮಗೆ ತುಂಬಾ ಈಸಿ ಆಗುತ್ತೆ. ಇದು ಬಂದುಬಿಟ್ಟು ನಾವು ಏನಾದರೂ ನೀಡಲ್ಸ್ ಈ ಮಾರ್ಕ್ ಏನಾದರೂ ಇದೇನು ನ್ಯೂಡಲ್ಸ್ ಇಲ್ಲಿದೆಲ್ಲ ಈ ಸೂಜಿ ಏನು ಕಾಣುತ್ತಲ್ಲ ಇದು ಬಂದುಬಿಟ್ಟು ನಮಗೆ ಡಿಸೈನ್ನ ಆ ಕಡೆ ಈ ಕಡೆ ಆಗಿದ್ದರೆ ಈ ರೀತಿಯಾಗಿ ಸ್ವಲ್ಪ ಆ ಕಡೆ ಈ ಕಡೆ ಸರಿಸ್ಕೊಳ್ಳುತ್ತೆ, ಅಂದರೆ ಫ್ರೇಮ್ ಸರ್ದಾಡುತ್ತೆ. ನಮಗೆ ನೀಟಾಗಿ ಯಾವ ಸ್ಟಿಚ್ಗೆ ಬೇಕೋ ಆ ಸ್ಟಿಚ್ಗೆ ಬಂದು ಇದೇನಿದೆಯಲ್ಲ ಅದು ಬಂದು ಕುಂತ್ಕೊಳ್ಳುತ್ತೆ. ಇದು ಬಂದುಬಿಟ್ಟು ನಮಗೆ ಯಾವ್ಯಾವ MM ಬೇಕು ಆ MM ಮಾಡ್ಕೊಳ್ಬೇಕಾಗುತ್ತೆ. ಇದೇನು ಅಷ್ಟೊಂದು ಯೂಸ್ ಇಲ್ಲ. ಈ ರೀತಿಯಾಗಿ ನೋಡ್ಬೋದು ಇಲ್ಲಿ ಈ ಡಿಸೈನ್ಗೆ ನಾನು ಓಕೆ ಮಾಡ್ಕೊಂಡಿದ್ದೀನಲ್ಲ ಆ ಡಿಸೈನ್ 3 ಕಲರ್ಸ್ ಇದೆ. 46 ಮಿನಿಟಲ್ಲಿ ಇದು ಕಂಪ್ಲೀಟ್ ಆಗುತ್ತೆ. ಆಮೇಲೆ 600 ಸ್ಪೀಡಲ್ಲಿ ಇದು ಹೋಗುತ್ತೆ. ಆಮೇಲೆ ನಮ್ಮದು ಲೆಂತ್ ಬಂದುಬಿಟ್ಟು ಅಗಲ ಬಂದುಬಿಟ್ಟು 6.7 ಇದೆ. ಆಮೇಲೆ ಉದ್ದ ಬಂದುಬಿಟ್ಟು 10.7 ಇಂಚಸ್ ಆಗುತ್ತೆ. ಇದು ಬಂದುಬಿಟ್ಟು ಇಲ್ಲೇನಿದೆಯಲ್ಲ ಇಲ್ಲಿಂದನೇ ಇದು ಇಷ್ಟು ಕೌಂಟ್ ಮಾಡುತ್ತೆ. ನೀವು ಇಲ್ಲಿಂದ ಕೌಂಟ್ ಮಾಡಲ್ಲ, ಇಲ್ಲೇನಿದೆಯಲ್ಲ ಇಲ್ಲಿಂದನೇ ಇದು ಇಷ್ಟು ಕೌಂಟ್ ಮಾಡುತ್ತೆ. ಹಾಗಾಗಿ ನೀವು ಮಾಡ್ಕೊಳ್ಳಾಗ 9 ಇದ್ದರೆ ಇದು 10.5 ತೋರಿಸುತ್ತೆ. 10.7 ಇಲ್ಲಿ 9 ಇಟ್ಕೊಂಡಿದ್ರೆ ನೀವು ಲೆಂತ್ಗೆ ಇದು 10.5 ತೋರಿಸುತ್ತೆ. ನೀವೇನದು 8 ಇಟ್ಕೊಂಡಿದ್ರೆ 9.5 ಈ ರೀತಿ 1 ಇಂಚು ಅಥವಾ 1.5 ಇಂಚು ಎಕ್ಸ್ಟ್ರಾನೇ ತೋರಿಸ್ತಾ ಇರುತ್ತೆ. ನಾನಿಲ್ಲಿ ಯೂಸ್ ಮಾಡಿರೋಂಥ ಫ್ರೇಮ್ನು ಬಂದಿಲ್ಲಿ ತೋರಿಸ್ತಾ ಇದೆ. RC 36B 7.9 ಇಂಟು 14.2 ಇಂಚಸ್ ನಾನು ಫ್ರೇಮ್ನ ಯೂಸ್ ಮಾಡಿದ್ದೀನಿ. ಅದು ಕೂಡ ತೋರಿಸುತ್ತೆ. ನಾವಿಲ್ಲಿ ಅಕಸ್ಮಾತು ಏನೋ ಒಂದು ಅರ್ಜೆಂಟ್ ಕೆಲಸ ಬಂತು ಬಿಟ್ಟು ಹೋಗ್ತಾ ಇದ್ದೀವಿ ಅಂದಾಗ, ಒಂದು ಮಕ್ಕಳು ಏನಾದರೂ ಒತ್ತುತ್ತಾರೆ ಮಾಡ್ತಾರೆ ಅಂದಾಗ ನಾವು ಇದನ್ನು ಒತ್ತಿಬಿಟ್ರೆ ತಾನೇ ಲಾಕ್ ಆಗುತ್ತೆ. ನಾವೊಂದು ಇದನ್ನೇ ಪ್ರೆಸ್ ಮಾಡೋವರೆಗೂ ಕೂಡ ಅದು ಈ ರೀತಿ ಇದನ್ನ ಒತ್ತಿದಾಗ ಇದು ಲಾಕ್ ಆಗುತ್ತೆ. ನಾವು ಬಂದು ಇದನ್ನೇ ಒತ್ಕೋವರೆಗೂ ಅದು ಲಾಕು ಹೋಗೋದಿಲ್ಲ. ಹಾಗಾಗಿ ಇದು ಕೂಡ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ನೋಡ್ಬೋದು ನೀವು ಇದು ಈ ರೀತಿಯಾಗಿ ಇದರ ಸ್ಕ್ರೀನ್ನ ಒಂದು ಇದೆ. ನಿಮಗೇನಾದರೂ ಇದು ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತು ನಿಮಗೆ ಈ ಮಷಿನ್ ಬಗ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವೀಡಿಯೋದಲ್ಲಿ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.